ನಮಸ್ಕಾರ ರೀ ಎಲ್ಲರಿಗೂ. ಇದು ನಮ್ ಫಸ್ಟ್ ವ್ಲಾಗ್ ಅದ ಯೂಟ್ಯೂಬ್ ಮೇಲೆ. ಸೊ ಯಾರ್ಯಾರು ನೋಡ್ಲತ್ತೀರಿ, ಸೊ ಸಬ್ಸ್ಕ್ರೈಬ್ ಮಾಡ್ಕೊಡಿ ನಿಮ್ ಚಾನಲ್ಗೆ. ಫಸ್ಟ್ ಮಾರ್ನಿಂಗ್ ಎದ್ದಿ ಬ್ರೆಡ್ ತಿಂದ ನಾನು ಅನ್ಬೇಕು, ಆಮೇಲೆ ನಮ್ಮ ಮಮ್ಮಿ ಚೋಳಕೆ ಕೊಟ್ಟರು ಕೊಯ್ ಅಂತಿ. ಸೊ ಒಂದ್ ಪಾಟ ಚಾಕು ತಕೊಂಡ್ ಚೋಳಕೆ ಕೊಯ್ದ ಕಟ್ 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 ಮೂರ್ ನಾಲ್ಕು ನಾಲ್ಕು ಜೋಡ್ಸಿ ಮಟ್ಟಿ ಕಟ್ 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 ಕುಂತಿ ಕೊಯ್ದಾಗದ. ಕೊಯ್ದಿನ ಬಾದ್ ಎಲ್ಲ ಒಂದ್ ಬೊಗಣೆ ಹಾಕಿ ತುಂಬಿಟ್ಟ. ಸೊ ತುಂಬಿಟ್ಟು ನಮ್ಮ ಮಮ್ಮಿ ಕೊಟ್ಟಾಗ್ದದ. ಆಮೇಲೆ ಕೊಟ್ಟಾಕಿ ಮೋಟ್ರ್ ಸುತ್ತಿಕ್ಕದಿತ್ತು, ನೀರ್ ಹಚ್ಚಿಂದ ಮಮ್ಮಿ ಬೈಲತ್ತಿಳು ಸುತ್ತಿಕ್ಕಂತಿ. ಸೊ ಮೋಟ್ರ್ ಪೈಪ್ ಸುತ್ತಾಗದ, ಅದು ಪೂರ ವಂಕ್ ವಂಕ್ ಆಗಿತ್ತು. ಹಂಗೆ ಹೆಂಗೋ ಕಷ್ಟ ಬಿದ್ದಿ ಸುತ್ತಿಗದ ಹಾಕ್ರಿ ಕಡೆಗೆ ಸುತ್ತಿ ಮನೆಗೆ ಒಯ್ದಿಟ್ಟಾಗದ ಒಳಗ. ಮತ್ತ ಹಂಗೆ ಮೋಟ್ರ್ ಇಟ್ಟಾಕ ಆಮೇಲೆ ಹಾಸಿಗೆ ತೆಕ್ಕೊಂಡ ನನ್ನ ಮಕ್ಕೊಂಡಿಂದು ಒಂದು ಹಚ್ಕೊಂಡಿನ ಹಾಸ್ಕೊಂಡಿಂದ ಎಡ್ಡು ತಕೊಂಡಿ ಮಟ್ಟಿ ಸೀದಾ ಮಡಚಿ ಟೇಬಲ್ ಮೇಲೆ ಇಟ್ಟಾಗದ ಅವಕ್ಕ. A few moments. ಸ್ವಲ್ಪ ಹೊತ್ತು ಬಿಟ್ಟು ನನ್ನ ತಮ್ಮನ ಕಡೆ ಹೋದ ಪೆಟ್ರೋಲ್ ಪಂಪ್ ಅಲ್ಲಿ ಒಂದೆರಡು ನೈಟ್ ಪ್ಯಾಂಟ್ ಆರ್ಡರ್ ಮಾಡಿ ನಾವು ಸರಿಗಿದ್ದಿಲ್ಲ, ರಿಟರ್ನ್ ಮಾಡಾಕ್ಲಾಗದ. ಒಂದು ಗಾಡಿ ಬಂತ ಅಣ್ಣ ಕೋಳಿ ತಕೊಂಬಂದಿನಿ ಎರಡು. ಸೊ ಕೋಳಿ ಜೊತೆ ಟೈಮ್ ಪಾಸ್ ಮಾಡ್ದ ಒಂದ್ 2 ನಿಮಿಷ. ಮತ್ತ ಆಮೇಲೆ ನಮ್ ದೋಸ್ತ್ ಬಂದನು. ಸೊ ನಮ್ ದೋಸ್ತ್ ವೀರೇಶ್ ಅಂತ ನಮ್ ತಮ್ಮಗ ದೋಸ್ತನ ದೋಸ್ತಿಗೆ ಚಿಡಸ್ಲತ್ತಿನು. ಸೊ ನಾವ್ ಬಿಟ್ಟು ಟೈಮ್ ಪಾಸ್ ಮಾಡ್ದೇವು, ಮಜರ್ ತಗೊಂಡೇವು ಸ್ವಲ್ಪ. A few moments later. ಅದಾದ್ಮೇಲೆ ನಮ್ ದೋಸ್ತ ಬೀದರ್ಕ್ ಹೋಗಾರ ನಡಿ ಫೋನ್ ತಕೊಂಬಾರ ಅಂದನು. ಸುಮ್ಮಗರು ತಗೊಂಡೆ ಗಾಡಿ ಮೇಲೆ ನಡೆದೇವ್ ಫೋನ್ ತಗೊಳಕ್ ಅಂತ ಹೇಳಿ ಮಟ್ಟಿ ಬೀದರ್ಕ. ಯಾವ್ದ್ ತಗೋಬೇಕಂತ ಫೋನ್ ಇನ್ನ ಪ್ಲಾನ್ ಏನ್ ಬಿ ಇದ್ದಿಲ್ಲ, ಬಟ್ ಹಂಗೆ ಮಾತಾಡ್ಕೋತ ಹೋದೆವು. ಬೋರ್ಡ್ ಮೇಲೆ ಬರ್ದೇ ಇತ್ತು ಮನಿ ಗ್ರೋಸ್ ಆನ್ ಕಲ್ಪವೃಕ್ಷ ಅಂತೇಳಿ. ಬಟ್ ಅದು ಎಲ್ಲಿ ಇರ್ತೋ ಏನಿಲ್ಲ, ಒಂದೇ ಕೋನಿಲ್ಲ. ಹಂಗೆ ಇಲ್ಲೊಂದ್ ಇತ್ತು ಪುತಳ ಹಚ್ಚಿತ್ತು ಗಿಡ ಹೊಲ್ದಾಗ. ನೋಡ್ಕೋತ ಹೋದೆ ಹಂಗೆ ಗುಯಿ ಅಂತ ಸುಮ್ಮನೆ ಮಾತಾಡ್ಕೋತ ಬಿಟ್ಟೆವ್ ತಳ. ಸೊ ಇದು ಸಾಯಿಬಾಬಾನ ಗುಡಿ ಅದ. ಸೊ ಇದ್ರ ಬಾದ್ ಒಂದ್ ಪ್ಲೇಸ್ ಬರ್ತದೆ, ಭಯಾನಕ್ ಅದಕ್ಕೆ ಇಲ್ಲಿ ಸ್ವಲ್ಪ ಮುಂದ. ಇದು ಒಂದ್ ಆಕ್ಸಿಡೆಂಟ್, ಪೀಕ್ ಆಕ್ಸಿಡೆಂಟ್ ಆಯ್ತಾ ಯಾವಾಗ ಬಿ ಇಲ್ಲಿ. ಸೊ ಸ್ವಲ್ಪ ಕೇರ್ಫುಲ್ ಇರಿ ಯಾವಾಗ ಬಿ ಓಡಾಡಪರಿ. ಜನೋಡ ಬೀದರ್ ಹೋಗ್ಲತ್ತಾರ. ಸೊ ಇಲ್ಲಿ ಇನ್ಸ್ಪೈರಬಲ್ ಒಂದು ಪ್ಲಾಟ್ ಹೊಸ ಪೆಟ್ರೋಲ್ ಪಂಪ್ ಓಪನ್ ಆಗ್ಲತ್ತದ ಇನ್ಸ್ಪೈರ ಬಾಜು. ಸೊ ಹಿಂಗೆ ಮಾತಾಡ್ಕೋತ ನಡೆದ, ಸುಮ್ ವಿಡಿಯೋ ಮಾಡ್ಕೋತ ನಡೆದಿ. ನಾ ಬಿ ಸುಮ್ಮನೆ ಟೈಮ್ ಪಾಸ್ ಏನ್ ಮಾಡ್ಲಿ ಅಂತ ಹೇಳಿ. ಸೊ ಬೀದರ್ಗೆ ಸುಸ್ವಾಗತ. ನಾವು ಇವಾಗ ಹೋಗ್ಲತ್ತಿದ್ದೇವು ಬೀದರ್ ಒಳಗ್. ಇದು ಮೇನ್ ಬೋರ್ಡ್ ಅದ ನೋಡ್ರಿ. ಸೊ ಇದು ಚಿಕ್ಕಪೇಟ್ ಚರ್ಚು. ಎಲ್ಲಾ ಕಡೆ ಇವಾಗ ಚರ್ಚ್ಗಳು ಭಾಳ ಡೆವಲಪ್ ಆಗ್ಯಾವ. ಅಂಡ್ ವೆಲ್ಕಮ್ ಟು ಬೀದರ್. ಸೊ ಹಿಂಗೆ ಮಾತಾಡ್ಕೋತ ನಡೆದೆ. ಇಲ್ಲಿ ಪಟಾಕಿ ಬಲ್ಲಿ ಏನ್ ಪಬ್ಲಿಕ್ ಅದ ನೋಡ್ರಿ, ಪಟಾಕಿ ತಗೊಳಕ್ ಎಲ್ಲರೂ ದೀಪಾವಳಿ ಸಲಿಂದು. ಈ ಫುಟೇಜ್ ಪೆಟ್ರೋಲ್ ಪಂಪ್ ಪ್ರಿಯ ಸಿದ್ಧಾರ್ಥ ಅವರಿಗೆ. ಸೊ ಗುರುದ್ವಾರ ಕಮಾನ್ದಾಗಿಂದಾಗ ನಡೆದಿದ್ದೇವು ನಾವು ಇವಾಗ ಮೊಬೈಲ್ ತಗೊಳಕ. ಸ್ವಾಮಿ ಎಂಟರ್ಪ್ರೈಸಸ್ ಅಂತ ಒಂದು ಶಾಪ್ ಅದ. ಸೊ ಅಲ್ಲಿಗೆ ನಡೆದಿದ್ದೆವು ನ್ಯೂಟನ್ ಪೊಲೀಸ್ ಸ್ಟೇಷನ್ ದಾಟಿ. ಸೊ ಇದು ಗುರುದ್ವಾರ ಕಮಾನು. ಸೊ ಇಲ್ಲಿ ಒಳಗಿಂದ ಈ ಕಡೆ ಒಳಗೆ ಬಂದ್ರೆ, ಈ ಸೈಡ್ ಬಂದ್ರೆ ಗುರುದ್ವಾರ ಕಮಾನ್. ಸೊ ಸ್ವಾಮಿ ಎಂಟರ್ಪ್ರೈಸಸ್ ಬಲ್ ಬಂದೆವು. 2-3 ಫೋನ್ ನೋಡಿದೆ, ಬಟ್ ಫೈನಲಿ ವಿವೋ Y400 Pro ಚಾಯ್ಸ್ ಮಾಡಿದೆವು. 128GB. ಸೊ ಇದು ಬಿತ್ ನಮಗೆ 25,000 ರುಪೀಸು. ಗೋಲ್ಡ್ ಕಲರ್ ಇನ್ಕ್ಲೂಡಿಂಗ್ ಇದು ಫೈನಾನ್ಸ್, ಬಜಾಜ್ ಫೈನಾನ್ಸ್ ಮಾಡಿದೆವು. ಸೊ 1375 ಎಕ್ಸ್ಟ್ರಾ ಬಿತ್ತು ಕಂಪೇರ್ ಟು ಆನ್ಲೈನು. ಫೋನ್ ತಕೊಂಡನ ಒಬ್ಬವ, ಅದಕ್ಕೆ ಅನ್ಬಾಕ್ಸಿಂಗ್ ಓಪನಿಂಗ್ ಮಾಡತ್ತಾನ ಒಬ್ಬವ. ಯಾನ್ ಹೇಳ್ಬೇಕು ಒಂದ್ ಗೊತ್ತಾಗಲ್ಲ ನಮ್ ದೋಸ್ತರದು. ತಕೊಂಡ ದೂರ ನಿಂತನು. ಇವಾಗ ಬಿಲ್ಡಪ್ ತಗೊಂಬ ಕಡೆ ಒಂದ್ ವಿಡಿಯೋ ಮಾಡ ಅಂತ ಹೇಳಿ ಮಟ್ಟಿ ನಿಂತು, ನಾ ಓಪನ್ ಮಾಡ್ತೆ ಅಂತ ಹೇಳಿ ಮಟ್ಟಿ ನಮ್ ದೋಸ್ತ ದಿನೇಶ್ ಕಟ್ರ ಅವರು. ಅವ್ ಖುದ್ದು 4 ವರ್ಷ ಆಯ್ತು ಒಂದೇ ಫೋನ್ ಯೂಸ್ ಮಾಡ್ಲತ್ತಾನ. ಖರೆ ಹೊಸ ಫೋನ್ ನಾ ಅನ್ಬಾಕ್ಸಿಂಗ್ ಮಾಡ್ತೆ ಅಂತ ಹೇಳಿ ಮಟ್ಟಿ ಓಪನ್ ಮಾಡ್ಲತ್ತ ನಮ್ ದೋಸ್ತ. ಸೊ ಎಲ್ರು ನಮ್ ದೋಸ್ತ ಕಂಗ್ರಾಚುಲೇಷನ್ಸ್ ಅಂತ ಹೇಳ್ರಪ್ಪ. ಇವನಿಗೆ ಹೇಳ್ರಿ, ಇವನೇ ತಕೊಂಡ ಅಂತ ತಿಳ್ಕೊಂಡು ಹೇಳ್ರಿ. ಆದ್ರೆ ಯಾರ್ಯಾರು ವಿಡಿಯೋ ನೋಡ್ತಿರ ಅವ್ರಿಗೆ. ಅಂಡ್ ಇದಕ್ಕ ಬ್ಯಾಕ್ ಕವರ್ ಬಂದು ಒಳಗೆ ಅಂಡ್ ಟ್ರಾನ್ಸ್ಪರೆಂಟ್ ಗ್ಲಾಸ್ ಅಂತಲ್ಲ, ಮೇಲೊಂದ್ ಗ್ಲಾಸ್ ಇತ್ತೆ ಆಲ್ರೆಡಿ. ಸೊ ಗ್ಲಾಸ್ ಹಾಕದೇನ್ ಜರೂರತ್ ಇದ್ದಿಲ್ಲ ನಮಗ. ಅಂಡ್ ಬ್ಯಾಕ್ ಕವರ್ನು ತಕೊಳ್ಳೋ ಅವಶ್ಯಕತೆ ಇದ್ದಿಲ್ಲ. ಸೊ ಅದಾದ್ಮೇಲೆ ಚಿದ್ರಿ ಕಡೆ ನಡೆದೆವು. ಒಂದು ಹಾಸ್ಪಿಟಲ್ ಅದ, ನಾವು ಜೀವನ್ ಹಾಸ್ಪಿಟಲ್. ಸೊ ಅಲ್ಲಿ ಹೋಗಿ ಮೆಡಿಕಲ್ದಾಗ ಟ್ಯಾಬ್ಲೆಟ್ಸ್ ತಗೊಂಬದಿತ್ತು. ಸೊ ಇಲ್ಲಿ ಹೋಯ್ತಾ ಪಾಪಾಕಿ ಪರೀಸ್ ಆರ್ ಗೋಯಿಂಗ್. ನಮಗ ಕ್ರಾಸ್ ಮಾಡಿ ಹೋಗಿರು. ಸೊ ನಾವೇನ್ ಕಮ್ಮಿ ಇದ್ದೆವು. ಸೊ ಅವ್ರಿಗೆ ಕ್ರಾಸ್ ಮಾಡಿ ಹೋಗಾರ ಅಂತ ಹೇಳಿ ಮಟ್ಟಿ ನಮ್ ಸೆಂಟರ್ದಾಗಿನ್ ಕುಂತಿನ ದೋಸ್ತ್ ಹೇಳ್ದ. ಸೊ ಅವ್ರು ನಮಗೆ ನೋಡತ್ತಿರು, ವಿಡಿಯೋ ಮಾಡ್ಲತ್ತಿದ. ಸೊ ಹಾಸ್ಪಿಟಲ್ ಬಂದೆವು, ಜೆನ್ನಿ ಅಂತ ಹಾಸ್ಪಿಟಲ್ ಇತ್ತು. ಸೊ ಅಲ್ಲಿ ಮೆಡಿಕಲ್ ಬಂದು ಟ್ಯಾಬ್ಲೆಟ್ಸ್ ತಗೊಂಡು ರಿಟರ್ನ್ ಆದೆವು. ಸೊ ಇದು ನೋಡ್ರಿ, ನಮ್ ಬೀದರ್ಲಿಂದ ಡೌನ್ ಬರಪರಿ ಅದ. ಇಲ್ಲಿ ಜೈಲಿನ ಬಾಜು ಬರ್ತದೆ ಅನ್ಸ್ತದ ರೋಡು. ಸೊ ಎಷ್ಟು ಕ್ಲೀನ್ ಅಂಡ್ ಹೈಜೀನ್ ಮೇಂಟೈನ್ ಅದ. ಶೇಮ್ಫುಲ್. ಯಾರ್ಯಾರು ನೋಡ್ಲತ್ತೀರಿ ಪಾಲಿಟಿಷಿಯನ್ಸ್ ಗಳು ಶೇರ್ ಮಾಡ್ರಿ. ಈಶ್ವರ್ ಖಂಡ್ರೆ, ಸಾಗರ್ ಖಂಡ್ರೆ, ಮತ್ ನಮ್ ರಹೀಮ್ ಖಾನ್, ಮತ್ ಯಾರ್ಯಾರು ಬರ್ತಾರ ನೋಡ್ರಿ ಪಾಲಿಟಿಷಿಯನ್ಸ್ ಗಳಿಗೆ, ಅವ್ರಿಗೆ ಶೇರ್ ಮಾಡ್ರಿ. ಎಷ್ಟು ಹೊಲಸ್ ಮೇಂಟೈನ್ ಮಾಡ್ಲತ್ತಾರ ಸಿಟಿ. ಎಷ್ಟು ಬಜೆಟ್ ಬಂದ್ರು ನುಂಗಿ ಹಾಕ್ತಾರ ಅವರು. ಡೆವಲಪ್ಮೆಂಟ್ ಝೀರೋ, ಎಜುಕೇಶನ್ ಅಂಡ್ ಎಲ್ಲದ್ರಾಗೆ ಝೀರೋ ಅದ.
ಸೊ ಎಲ್ಲ ಕೆಲಸ ಮುಗಿಸ್ಕೊಂಡು ನಡೆದೆವು. ಬಾಯ್ ಬಾಯ್ ಬೀದರ್. ಸೊ ಊರಿಗೆ ಬಂದು ವಡಾಪಾವ್ ತಿಂದೆವು. ತಮ್ಮ ತಿಲತ್ತಿನು ಒಣ ಏನ್ ನೋಡಿದ್ರಲ್ಲಿ ವಿಡಿಯೋನೇ ಮಾಡ್ತಿ ಅಂತ ಹೇಳಿ ಮಾಡ್ಲತ್ತಿನು. ಸುಮ್ಮ ಕುಂತ ಏನ್ ಮಾಡೋದು, ವಿಡಿಯೋ ಮಾಡೋದು ಹಾಕ್ಬೇಕು ಪೋಸ್ಟ್. ನಮಗೆ ರೊಕ್ಕ ಹತ್ಲತ್ತವ ಅದಕ್ಕೆ ಸಿಂಪಲ್ ಮತ್ತೆ ಸ್ವಲ್ಪ ಹೊಲ ಬಂದೆ. ಸೋಯಾ ರಾಶಿ ನಡೆದಿತ್ತು ಅವ್ರದ್ದು. ಒಂದ್ 2-3 ಚೀಲನೇ ಇದ್ದು ಸುಮ್ಮನೆ ಥೋಡಿನೇ ಹಾಕವಿತ್ತು. ಬಂದೆವು, ಚೀಲ ತಕೊಂಡೆವು, ಹೋದೆವು ಮನೆ. ಆ ಗರೀಬ್ ಮನುಷ್ಯ ರೊಕ್ಕ ಇಲ್ಲ ಅಂತೇಳಿ ಬೇರ್ಡು ಮನೆಗೆ ಕಟ್ ಹೊಡ್ಕೊಂಡು ನೋಡ್ಕೋತ ಕುಂತಿದೆ ಮ್ಯಾಲ ಛತ್ತಿನ ಮ್ಯಾಗ. ಏನ್ ಮಾಡ್ರಿ, ಗರೀಬ್ ಪರಿಸ್ಥಿತಿ ಅದ ರೀ. ಆಮೇಲೆ ಫ್ರೆಶ್ ಆದ ಮೈ ತೊಳ್ಕೊಂಡೆ ಮಟ್ಟಿ ಸಂಜೆ ಪೂರ 6ಕ್ಕೆ ಮೈ ತೊಳ್ಕೊಂಡಿದೆ. ಸೊ ಬೆಕ್ಕಿನ ಜೊತೆ ಸ್ವಲ್ಪ ಮಾತ್ ಕೈ ಆಡಿಸಿ ನಡ್ದ ನಾ ಹೊರಗ. ಸೊ ಇಲ್ಲಿಗೆ ಈ ವ್ಲಾಗ್ ಎಂಡ್ ಮಾಡ್ರಿ. ನಮಸ್ತೆ, ಬಾಯ್ ಬಾಯ್. ಸೊ ವ್ಲಾಗ್ ಇಷ್ಟ ಆಯ್ತಂದ್ರ ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಶೇರ್ ಮಾಡ್ರಿ ನಿಮ್ ಫ್ರೆಂಡ್ಸಿಗೆ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಥ್ಯಾಂಕ್ ಯು.